ನೋಡ್ಕೊಳ್ಳಿ. ಸೊ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಗೈಸ್, ಬಟ್ ಇವಾಗ ಹೋಗಿ ಹತ್ರದಿಂದ ಹೋಗಿ ನಿಮಗೆ ತೋರಿಸ್ತೀನಿ. ಹಾಯ್ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಇವತ್ತೊಂದು ರೈಡ್ ಹೊರಟಿರೋದು ನಾನು ಮತ್ತು ನನ್ನ ಫ್ರೆಂಡು. ಸೊ ಎಲ್ಲಿ ಏನು ಅಂತ ಅಂದ್ಬಿಟ್ಟು ನಿಮಗೆ ತಮ್ನೆಲ್ಲೂ ಟೈಟಲಲ್ಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಬಿದ್ದನಗೆರೆ ಹತ್ರ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗ್ತಾ ಇದ್ದೀರಿ ನಾನು ಮತ್ತು ನನ್ನ ಫ್ರೆಂಡು. ಇವಾಗ ನನ್ನ ಫ್ರೆಂಡನ್ನ ಪಿಕ್ ಮಾಡೋದಕ್ಕೆ ಹೋಗಬೇಕು. BTM ಅವ್ನ ರೂಮ್ ಇರೋದು, ಅಲ್ಲಿಂದ ಅವನ್ನ ಪಿಕ್ ಮಾಡ್ಕೊಂಡು ನೈಸ್ ರೋಡಿಂದ ನೆಲಮಂಗಲ ಕಡೆಗೆ ನಮ್ಮ ಪಯಣ. ಇನ್ನು ಫ್ಯೂಲು ಹಾಕ್ಸಿಲ್ಲ ಗಾಡಿಗೆ, ಬ್ಲಿಂಕ್ ಹೊಡಿತಾ ಇದೆ. ಪೆಟ್ರೋಲ್ ಸ್ಟೇಷನ್ ಹತ್ರ ಸಿಗ್ತೀನಿ, ಆದರೆ ನಯರ ಹತ್ರನೇ ಹೋಗಿ ಹಾಕ್ಸ್ಕೊತೀನಿ, ಆರೆಲ್ಸ್ ಇಂಡಿಯನ್ ಪೆಟ್ರೋಲ್ ಬಂಕು. ನೋಡೋಣ. ನಯರ ಚೆನ್ನಾಗಿ ಒಳ್ಳೆ ಮೈಲೇಜ್ ಬರುತ್ತೆ, ಇಂಡಿಯನ್ನು ಬರುತ್ತೆ, ಬಟ್ ನನಗೆ ಯಾಕೋ ನಯರ. ಅಪ್ಪ ಹೋಗ್ಬೇಕಾದ್ರೆ ಶಿರಡಿ ಸಾಯಿ ಬಾಬಾ ಅವರು ಸಿಕ್ಕಿದ್ರು. ಬಾಬಾ ಅಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ಥರ ಸಿಕ್ಬಿಡ್ತು ಅಂದರೆ ಸ್ವಲ್ಪ ಒಂಥರ ಖುಷಿ ಆಗಿಬಿಡುತ್ತೆ ಗುರು. ಹೋಗೋ ರೈಡೂ ಚೆನ್ನಾಗಿ ಫುಲ್ಫಿಲ್ ಆಗಿ ಬಂದರೆ ಸಾಕಪ್ಪ. ಬ್ರೋ 8:10. ಮೇಡಮ್ ಬಿಲ್ ಕೊಟ್ಬಿಡ್ತೀರಾ? ಓಕೆ, 810 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊತ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಟ್ರಿಪ್ನ 0 ಮಾಡ್ಕೊಂಡಿಲ್ಲ, ಪರವಾಗಿಲ್ಲ. ಇದೇನು ಗುರು ಇಲ್ಲಿ ಈ ಥರ ಮಣ್ಣು, ಇಲ್ಲಿ ಏನಾರ ಬಿಟ್ಬಿಡ್ತು ಅಂದರೆ ನನ್ನ 1 ದಿನ ಗಾಡಿ 2 ದಿನ ಫುಲ್ಲು ರೆಡ್ ಆಗಿಬಿಡುತ್ತೆ. ಕರೆಕ್ಟು, ಎಕ್ಸಾಕ್ಟಾಗಿ ಇದೇ ಪ್ಲೇಸಾ? ಹಾಂ 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 ಹಾಂ, ಎಸ್, ಇದೇ ಮನೆ ಹತ್ರನೇ ಬಂದೆ. ಕರೆಕ್ಟ್, ಎಕ್ಸಾಕ್ಟಾಗಿ ಇದೇ ಮನೆನಾ? ಇದಲ್ಲ, ನೋ ಇದಲ್ಲ ಗುರು. ಎಸ್, ಅದು ಹಿಂದೆ. ಕರೆಕ್ಟ್. ನಾನು ಆ ಕಡೆ ಬಂದ್ಬಿಟ್ಟೆ. ಏಯ್ ಬಾರೋ, ಮೇಲೆ ನಿಂತವನು ನೋಡಿ ಹೆಂಗೆ ನಿಂತವನೇ ನಮ್ಮ ರವಿ. 5 ನಿಮಿಷ? ಹಾಂ ಸರಿ ಬಾ. ಸೊ ಫೈನಲಿ ಇಲ್ಲೇ ಒಂದು ಮನೆ ಇರೋದು. ಓಕೆ, ನೈಸ್ ರೋಡ್ ಟೋಲ್ ಹತ್ರ ಬಂದೆ, ಬನ್ನಾರ್ಘಟ್ಟ ಹತ್ರ. ನನ್ನ ಫ್ರೆಂಡನ್ನ ಪಿಕ್ ಮಾಡ್ಕೊಂಡು. ಏನಿವತ್ತೆಲ್ಲ ಕಾಲೇಜ್ ಅಂತ ಅನಿಸುತ್ತೆ ಗುರು. 2 ವೀಲರ್ ಈ ಕಡೆ. ಎಸ್ ಕರೆಕ್ಟ್, 2 ವೀಲರ್ಗೂ ದುಡ್ಡು ಕೊಡಬೇಕು ಗುರು ಇಲ್ಲಿ. ಬೇರೆ ಕಡೆಯಲ್ಲೆಲ್ಲ ಇಲ್ಲ ಗುರು, ಟೋಲಲ್ಲೆಲ್ಲ. ಅಣ್ಣ ನೆಲಮಂಗಲ. ಹಾಂ ಅಣ್ಣ, ಸ್ಕ್ಯಾನರ್ ಅಣ್ಣ. ಹಾಂ, ಅಯ್ಯೋ ಒಂದು ಸೆಕೆಂಡ್ ಅಣ್ಣ. ಅಣ್ಣ ಆಗಿದೆ.
ತೋರವಿ ಹಿಡ್ಕೋ ಫೋನು. ಇಲ್ಲಿ ಸ್ವಲ್ಪ ಮುಂದೆ ಬಂದು ಗಾಡಿ ನಿಲ್ಲಿಸ್ತಾ ಇದೊಂದು 75 ರುಪೀಸು ಗುರು ನೆಲಮಂಗ್ಲಾಗೆ. ಅಯ್ಯೋ ಸ್ವಾಮಿ, ನಥಿಂಗ್ ಟು ವರಿ. ಯಾಕೆ ಅಂದರೆ ಬೇಗ ಆರಾಮಾಗಿ ಹೋಗ್ಬೋದು ಅಷ್ಟೇ. ಸಿಟಿ ಒಳಗಡೆ ಹೋಯ್ತು ಅಂದರೆ ಸ್ವಲ್ಪ ತಲೆನೋವೆ. ಇವಾಗ ಸಿಟಿ ಫುಲ್ಲು ಜಾಮ್ ಇರುತ್ತೆ, ಹೌದಲ್ವ ರವಿ? ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡ ಎಲ್ಲ ಫೋನೆಲ್ಲ ಜೋಬ್ಗೆ ಹಾಕ್ಕೊಂತ ಹೊರಡೋಣ. ಹಾಂ, ಏನು ಗುರು ಈ ಥರ ಜಾಮ್ ಇದೆ? ಓಹೋ, ಮೈಸೂರಿಗೆ ಹೋಗ್ತಾ ಇರೋರೇನು ಇಷ್ಟೊಂದು ಜನ ಇದ್ದಾರ ಗುರು? ಹಾಂ, ಟ್ರಾಫಿಕ್ ಅಲ್ಲ, ಇಲ್ಲಿ ಟೋಲು ಎಕ್ಸಿಟು ಮೈಸೂರು ನೈಸ್ ರೋಡ್ ಬಂತಲ್ಲ. ಹಾಂ ನೋಡು ಎಷ್ಟು ಜನ ಇದ್ದಾರೆ. ಇಲ್ಲಿಂದ ಫ್ರೀ ಇರುತ್ತೆ ರವಿ, ಇಲ್ಲಿಂದ ನೆಲಮಂಗ್ಲ ಟೋಲ್ವರೆಗೂ ಫ್ರೀ, ಆರಾಮಾಗಿ ಹೋಗ್ಬೋದು. ಇವಾಗ ಬಂದ್ರಲ್ಲ ಎಲ್ಲ ನೋಡು ಹೆಂಗೆ ಎಕ್ಸಿಟ್ ಆಗ್ತವ್ರೆ. ಹೆವಿ ಐತಪ್ಪ. ಇಲ್ಲ ಟೋಲು, ಹಾಂ ಟೋಲ್ ಐತೆ, ಎಕ್ಸಿಟು. ಹಾಂ, ಇಲ್ಲಿಂದ ಫ್ರೀ ಆರಾಮಾಗೆ. ಹಾಂ ರವಿ, ಎಕ್ಸಿಟ್ ನೈಸ್ ರೋಡ್ ಎಕ್ಸಿಟ್ಟು ಅದು. ಅದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕೆಂಗೇರಿ. ಓಕೆನಾ? ಕೆಂಗೇರಿ ಸಿಟಿ ಒಳಗಡೆ ಹೋಗಲ್ಲ, ಇದು ನೈಸ್ ರೋಡಿಗೆ ಟಚ್ ಆಗುತ್ತೆ. ಹಾಂ, ಮೈಸೂರು ಹೈವೇ. ಇಲ್ಲಿಂದ ಸ್ವಲ್ಪ ಫ್ರೀ. ಕಾರ್ಗಳು ಅಷ್ಟೇನು ಓಡಾಡಲ್ಲ, ಓಡಾಡ್ತದೆ ಬಟ್ ಅಷ್ಟೇನಲ್ಲ. ಇವಾಗೆಲ್ಲ ಗೂಡ್ಸ್ ಗಾಡಿಗಳು ಓಡಾಡೋದು, ಸೊ ಆರಾಮಾಗಿ ಹೋಗ್ಬೋದು. ಕಾರವರು ಹೆಂಗೆ ಬೇಕು ಹಂಗೆ ಎಳೆದ್ಬಿಡ್ತಾರೆ, ರೈಟು ಲೆಫ್ಟು ಇಂಡಿಕೇಟ್ರ್ ಹಾಕೊಂದು. ಹಾಂ ರವಿ, ಕಾರವರು ಹೆಂಗೆ ಬೇಕಾದ್ರೂ ಹಂಗೆ ಎಳೆದ್ಬಿಡ್ತಾರೆ, ಲೆಫ್ಟಿಗೆ ಇಂಡಿಕೇಟ್ರ್ ಹಾಕಿ ಬರ್ತಾ ಇರ್ತಾರೆ. ಈ ಬಸ್ಸು ಹೋಗ್ತಾ ಇದೆ, ಬಾಡಿನೇ ಇಲ್ಲ, ಬಾಡಿ ಕಟ್ಸೋದಕ್ಕೆ ಹೋಗ್ತಾ ಇರ್ಬೋದು ಅನಿಸುತ್ತೆ. ಮಧ್ಯದಲ್ಲಿ ಮಾತ್ರ ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಬಸ್ಸಿಗೆಲ್ಲ ಮಧ್ಯದಲ್ಲ ಬ್ಯಾಟ್ರಿ ಬರೋದು ಅಂತ ಅಂದ್ಬಿಟ್ಟು ನನಗೆ ಇವಾಗಲೇ ಗೊತ್ತಾಗಿರೋದು. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಮಧ್ಯದಲ್ಲಿ ಬ್ಯಾಟ್ರಿ. ಸೊ ನ್ಯಾಚುರಲ್ ಎ ಸಿ ಅವ್ರಿಗಂತೂ, ನ್ಯಾಚುರಲ್ ಎ ಸಿ. ಅಶೋಕ್ ಲೈಲ್ಯಾಂಡ್. ಸೊ ತುಮಕೂರು ಹತ್ರ ಏನೋ ಬಾಡಿ ಕಟ್ತಾರೆ ಅಂತ ಅನಿಸುತ್ತೆ. ಇನ್ನೊಂದು ಶಾಂತಿನಗರದ ಹತ್ರನೂ ಕಟ್ತಾರೆ. ನಮ್ಮ ಫ್ರೆಂಡು ವರ್ಕ್ ಮಾಡ್ತಾ ಇದ್ದ ಶಿವ ಅಂತ ಅಂದ್ಬಿಟ್ಟು, ಇವಾಗಿಲ್ಲ, ಶಾಂತಿನಗರದ ಹತ್ರನೂ ಕಟ್ತಾರೆ ಗುರು. ಸರ್ಕಲ್ ಬರುತ್ತಲ್ವಾ, ಬಿಲ್ ಯಾವುದೋ ಕಾಲೇಜ್ ಇದೆ, ಅಲೋಮಿನಾ ಕಾಲೇಜ್ ಪಕ್ಕದಲ್ಲೂ ಒಂದು ಬಾಡಿ ಕಟ್ಟೋದಿದೆ. ಓ ಇನ್ನೇನೋ ಬಂದ್ರಿ ಗುರು, ಟೋಲ್ ಹತ್ರ ಬಂದ್ರಿ. ಆಯ್ತಾ? ಓಕೆ, ಸ್ಕ್ಯಾನ್ ಬೇರೆ ಆಯಿತು, ಥ್ಯಾಂಕ್ ಯು. ಪ್ರೊಸೆಸ್ ಓಕೆ. ಇಲ್ಲ ಯಾವ ಥರ ಬಿದ್ದೋಗೈತಿ ನೋಡೋ ರವಿ. ಹಾಂ, ಅಯ್ಯೋ ಯಪ್ಪ ಸ್ವಾಮಿ. ಹಾಂ ಹಾಂ, ಅದೇ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದಾನೆ, ಕ್ಲೀನಾಗಿ ವಾಲ್ ಐತೆ ಅಷ್ಟೇ ಗಾಡಿ. ಹಾಂ 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 ಹಾಂ. ಏ ಅಲ್ಲ, ಮುಂದೆ ಗ್ಲಾಸು ಹೊಡೆದೋಗಿಲ್ಲ ಅಲ್ಲ ರವಿ? ಗ್ಲಾಸ್ ಏನೋ ಹೊಡೆದಿಲ್ಲ, ನಾನು ಹೇಳ್ತಿದ್ದೇನಲ್ಲ. ಹಾಂ, ಎಲ್ಲೋ ಡ್ರಿಂಕ್ ಮಾಡಿರಬೇಕು, ಸ್ಟೇರಿಂಗು ಮೂವ್ ಆಗಿದೆ ರೈಟ್ ಸೈಡಿಗೆ. ಹಾಂ, ಡ್ರೈವರ್ ಅವ್ರ ಕಷ್ಟ ಇನ್ನೊಬ್ರು ಡ್ರೈವರ್ಗೆ ಗೊತ್ತಾಗೋದು ಗಾಯ್ಸ್. ಒಳಗಡೆ ಲೋಡ್ ಹಾಂ ಹೌದು, ಹಾಂ ಹೌದು, ಹಾಂ ಸ್ಟ್ರೈಟಾಗೆ ಮಲಗುತ್ತೆ. ಹೌದು, ಗೊತ್ತೇ ಆಗಲ್ಲ. ಈ ಡೈರೆಕ್ಷನಲ್ಲಿ ಹಾಕುತ್ತೆ, ನಾವು ಈ ಡೈರೆಕ್ಷನ್ ಬಳಸಿದ್ದಾನೆ, ಗೊತ್ತೇ ಆಗಲ್ಲ ನನಗೆ. ಹೌದು ಹೌದು. ಅಲ್ಲ ಅದು ಕ್ಲೀನಾಗಿ ಮಲಗಿದೆ ನೋಡೋದು. ಒಂದೂರು ಏನು ಡ್ಯಾಮೇಜ್? ಹಾಂ, ಡ್ಯಾಮೇಜ್ ಇಲ್ಲ ಅಣ್ಣ, ಇಲ್ಲ ಬದುಕೋಕೆ ಆಸೆ ಇದೆ ಅಣ್ಣ. ಏನು ಜಾಮು ಗುರು, ಯಪ್ಪ ಸ್ವಾಮಿ. ಇಲ್ಲೇನು ಪೊಲೀಸ್ ಕೂಡ ಇರಲ್ವಾ? ಯಾರು ಹೆಲ್ಮೆಟೇ ಹಾಕಲ್ವಾ?
ಇನ್ನು ಟೈಮ್ 9:04. 9:15 ಒಂದು ಟೀ ಬ್ರೇಕು, ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋದು. ಓಹೋ ಹೋ 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 ನಾವು ಏನು ಹೊಗೆ ಗುರು ಇದು. ಏನು ಗುರು, ಡೀಸೆಲ್ ಹಾಕ್ತಾನ ಇಲ್ಲಾಂದರೆ ಸೀಮೆಣ್ಣೆ ಹಾಕ್ತಾನ ಈ ಗಾಡಿ? ಅಯ್ಯೋ ಯಪ್ಪ ಸ್ವಾಮಿ. ಹಾಂ ಹಾಂ ಇವನೇನೋ ಲೆಫ್ಟಲ್ಲಿ ಕಾರ್ ಎಳಿತಾನೆ ಅವನೇ, ಇರೋನ್ ರೈಟಿಗೆ ಬರ್ತಾನೆ ಅವನೇ. ಓಕೆ, ಹಿಂಗೆ ಟೀಗೆ ಕುಡ್ಕೊಂಡು ಇಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು, ಅವರು ಮಾತಾಡ್ಕೊಂಡು ಇವಾಗ ಹೊರಟಿರೋದು ಕುಣಿಗಲ್. ಇನ್ನು 40 ಕಿಲೋಮೀಟ್ರ್ ಇದೆ. ಸೊ ಟೋಲ್ ರೋಡ್ ಸ್ಟಾರ್ಟ್. 43 ಕಿಲೋಮೀಟರ್ಸ್ ಇದೆ ಕುಣಿಗಲ್ಲು. ಇರಿ ಬ್ರೋ, ಹೊಂಟೋಗ್ತೀನಿ. ಸೊ ಒಂದು ಸ್ನ್ಯಾಪ್ ಹಾಕೊಂಬಿಡೋಣ. ಸ್ನ್ಯಾಪ್ ಹಾಕ್ಕೊಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ಸೊ ಇನ್ಸ್ಟೆಂಟ್ ಲೈವ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಗೈಸ್. ಇಲ್ಲೇ ಟೋಲ್ ಹತ್ರ ಹಂಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊಂಟೋಗೋಣ ಬನ್ನಿ. ಇನ್ನು ಮುಂದೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಟ್ ಹೋಟೆಲ್ಲಿದೆ. ಶ್ರೀ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್. ಏನೋ ಎಲ್ಲಾದರೂ ನಿನ್ನ ಹೆಸರೇ ಬರುತ್ತಲ್ಲ, ಮಾರುತಿ ಮಾರುತಿ ಅಂತ ಅಂದ್ಬಿಟ್ಟು. ಹಾಂ ನಿಂದೆ ಏನಾರ ಹೋಟ್ಲು ಬ್ರಾಂಚಸ್ ಏನಾರ ಓಪನ್ ಗಿಪನ್ ಮಾಡಿಬಿಟ್ಟ? ಹಾಂ ಓಕೆ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂತ ರವಿ ಬಾಟ್ಲು ತಗೋ. ಸೊ ಇನ್ನು 36 ಕಿಲೋಮೀಟ್ರ್ ಇದೆ. ಫೋನ್ ನಿನ್ನ ಹತ್ರ ಇದೆ ತಾನೆ? ಹಾಂ, ಇಲ್ಲೇ ಶ್ರೀ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್ ಹತ್ರ ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊತ ಹೋಗ್ತಾ ಇದ್ದೀರಿ ಗುರು. ಇಲ್ಲಿ ಮಾತ್ರ ಟೋಲಲ್ಲಿ ದುಡ್ಡಿಲ್ಲ, ಅಲ್ಲಿ ಮಾತ್ರ ಟೋಲಲ್ಲಿ ಯಾಕೆ ದುಡ್ಡು ನನಗೇನೋ ಗೊತ್ತಿಲ್ಲ ಗುರು. ಆಯ್ತು ಹೋಗುವ. ಅಲ್ಲ ರವಿ, ಬನ್ನರ್ಘಟ್ಟದಿಂದ ಬರ್ಬೇಕಾದ್ರೆ ನೆಲಮಂಗ್ಲಾಗೆ ಅಲ್ಲಿ 75 ರುಪೀಸ್ ಕೊಟ್ರಿ ಹೌದಲ್ವಾ? ಇಲ್ಲಿ ಟೋಲೇ ಇಲ್ಲ ಮಗ, ಅದು ಹೆಂಗೆ ಲಾಜಿಕ್ಕು? ಅಲ್ಲೂ ಇದೆ ಅಲ್ವಾ? ಹಾಂ ಹಾಂ, ಇನ್ನು 36 ಕಿಲೋಮೀಟರ್ ಇದೆ. ಸೊ ಕರೆಕ್ಟಾಗಿ ಟೈಮ್ ಬಂದು 10:20 ಆಗಿದೆ. ಟೈಮ್ ಸ್ವಲ್ಪ ಬೇಗ ಕವರ್ ಮಾಡ್ಕೊಬೇಕು. ಹೋಗೋಣ ಬನ್ನಿ. ಸುಮಾರು ದಿನದಿಂದ ಈ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಹೋಗೋದಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಸೊ 161 ಅಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು. ದ ವರ್ಲ್ಡ್ ಟಾಲೆಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂದರೆ ಇದೆ. 161 ಅಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸಲ್ಲಿದ್ದೆ, ಆ ಕಾರಣಕ್ಕಾಗಿ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದಿದ್ದಿಲ್ಲ. ಸೊ ಅದಕ್ಕೆ ರವಿನೂ ಕೇಳ್ಕೊತಾ ಇದ್ದ, ಬ್ರೋ ಎಲ್ಲಾರ ಹೋಗೋಣ ಬಾ ಬ್ರೋ ಅಂತ ಅಂದ್ಬಿಟ್ಟು. 1 ಮಂತ್ ಬ್ಯಾಕು ಫೆಬ್ರವರಿಯಲ್ಲಿ, ಆವಾಗ ಮಂತ್ ಎಂಡ್ ಅಲ್ವಾ, ಸೊ ಎಲ್ಲ ಸ್ಯಾಲ್ರಿ ಎಲ್ಲ ಗಯಾ. ಇವಾಗ ಸ್ಯಾಲ್ರಿ ಆಗಿದೆ, ನಡಿ ಬ್ರೋ ಒಂದು ಹೋಗ್ಬಿಟ್ಟು ಬರೋಣ, ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ರೈಡ್ ಆದಂಗೂ ಆಗ್ತದೆ ನನಗೆ ಅಂತಲೂ ಹೇಳಿದೆ. ಸೊ ಸರಿ ನಡಿ ಹೋಗೋಣ ಅಂತಲೂ ಬಂದ ಅವನು. ಹೋಗ್ತಾ ಇದ್ದೀರಿ. ಇವತ್ತು ಬೇರೆ ಸ್ಯಾಟರ್ಡೆ, ಫಸ್ಟ್ ಡೇ ದಿನಾನೇ ಹೋಗ್ತಾ ಇದ್ದೀನಿ.
ಐ ಥಿಂಕ್ 11:30 12 ಇರುತ್ತೆ ಟೆಂಪಲ್ಲು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗಲೇ 10:20 ಆಗಿದೆ ಟೈಮು. ಸುಮಾರು ಸತಿ ಓಡಾಡಿದ್ದೀನಿ ಹಾಸನ ಹೈವೇದಲ್ಲಿ, ಬಟ್ ಟೂ ವೀಲರಲ್ಲ, ಕಾರಲ್ಲಿ. ಯಾಕೆ ಅಂದರೆ ನಮ್ಮ ಮನೆ ದೇವರು ಬಂದ್ಬಿಟ್ಟು ಆದಿಚುಂಚನಗಿರಿ ಕಾಳಭೈರವೇಶ್ವರ. ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾನು ಜಾಸ್ತಿ ಹಾಸನ ಹೈವೇಯಲ್ಲಿ ಓಡಾಡಿರೋದು ಅಂದರೆ ಕಾರಲ್ಲೇ. ಟೂ ವೀಲರಲ್ಲಿ ಇದೇ ಫಸ್ಟು ಗೈಸ್. ನಾನು ಮತ್ತು ರವಿ, ಅವನು ಬಿಜಾಪುರದಲ್ಲಿ ಇದ್ದಿರೋದು, ಇವಾಗ ಬಂದಿರೋದು ಬೆಂಗಳೂರಿಗೆ. ಒಂದು 6-7 ಮಂತ್ ಆಯಿತು ಬಂದು. ಅವನು ನಡಿ ಬ್ರೋ ಎಲ್ಲಾರ ಬೋರ್ ಆಗ್ತಾಯಿದೆ, ಎಲ್ಲಾರ ಹೋಗೋಣ ಅಂತ ಇದ್ದ. ಅದಕ್ಕೆ ನಡಿ ಬ್ರೋ ನಾನು ಫ್ರೀ ಮಾಡ್ಕೊಂಡೆ, ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಕುಣಿಗಲ್ಲಿಂದ ಸ್ವಲ್ಪ ಬಂದು ಈ ಅಂಡರ್ ಪಾಸ್ ಕೆಳಗಡೆ ಹೋಗಿ, ಇಲ್ಲಿಂದ ಎಲ್ಲಿ ರವಿ? ಸ್ಟ್ರೈಟ್ ಆರ್ ಲೆಫ್ಟ್? ಸೊ ಇಲ್ಲೇ ಬೋರ್ಡ್ ಹಾಕಿದಾರಲ್ಲ, ವಿಶ್ವವಿಖ್ಯಾತ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಪುಣ್ಯಕ್ಷೇತ್ರ. ಇದು ಯಾವ ಥರ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ವ್ಯೂ ಮಾತ್ರ ಆ ಬಿಸಿಲಿಗೆ ಫುಲ್ಲು ಗೋಲ್ಡ್ ಹೊಡಿತಾ ಇದೆ ಅಲ್ಲ ರವಿ? ಹೆಂಗೆ ಕಾಣ್ತಾ ಇದೆ ಅಲ್ಲ? ಒಂದು ಫೋಟೋ ಎತ್ಕೋ. ಹೋಗ್ಬೇಕಾದ ಏನೋ ಫೋಟೋ ತಗೊಳ್ಳೋದು? ಓ ನೇನು ತಗೊಳ್ಳೇಬೇಕಲ್ಲ. ಅಲ್ಲೋ ಎಷ್ಟು ದೊಡ್ಡದು ನೋಡು, ಇಲ್ಲಿ ನಿಲ್ಲಿಸ್ತೀನಿ. ಎಷ್ಟು ದೊಡ್ಡದು ಊರು ಯಪ್ಪ ಅಲ್ಲ. ಆದರೂ ಏನು ಹೆಂಗೆ ಕಾಣ್ತಾ ಇದೆ ಅಲ್ಲ ರವಿ ಇಲ್ಲಿಂದ? ಫುಲ್ಲು ಇಲ್ಲಿ ಏನೂ ಇಲ್ಲ, ಅಲ್ಲೊಂದು ಸ್ವಲ್ಪ ಏನು ಹೆಂಗೆ ಕಾಣ್ತಾ ಇದೆ ಗುರು ಕ್ಯಾಮ್ರಾದಲ್ಲಿ ನೋಡ್ಕೊಳ್ಳಿ. ಸೊ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಗೈಸ್, ಬಟ್ ಇವಾಗ ಹೋಗಿ ಹತ್ರದಿಂದ ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ. ಬತ್ತಿ ಎಲ್ಲ ಇವಾಗ ಹಚ್ಚಕ್ಕಾಗಲ್ಲ ಆಂಟಿ. ಹೆವಿ ಗೋಲ್ಡ್ ಅಲ್ಲ. ಸ್ಲಿಪ್ಪರ್ ಇಲ್ಲೇ ಬಿಡ್ಬೋದಾಗಿತ್ತಲ್ಲ ಮಗ. ಈಗ ಏನು ಹಾಕೊಂಬರೋಣ? ನನಗೆ ಇವ ಯಾರಂತ ಗೊತ್ತಾಗ್ತಿಲ್ಲ ಈ ಫೇಸ್ ನೋಡೋದು. ಯಾರು? ಪೊಲಿಟಿಷಿಯನ್ ಇದ್ದಾನೆ, ಬಟ್ ಏನು MLA ಇದ್ದಾನೆ ಏನು ಅದು. ಶ್ರೀ ಮಠದ ಗೋಶಾಲೆ ಹಸುಗಳ್ದೆಲ್ಲ ಇಲ್ಲೇ ಐತೆ. ಸೊ ಈ ಕಡೆ ಅಂತೆ ದರ್ಶನಕ್ಕೆ ದಾರಿ, ದೇವಸ್ಥಾನ ದರ್ಶನಕ್ಕೆ ದಾರಿ ಅಂತೆ ಈ ಕಡೆ. ಹಾಂ ಓ ಚೆನ್ನಾಗೈತೆ ಗಣ. ಓಯ್ ಇದೇನೋ ರಿಯಲ್ ಆನೆ ಬಂದ್ಬಿಟ್ಟಿದೆ ರವಿ. ಅಲ್ಲೂ ಆನೆ ನಿಂತೈತೆ, ಎಲ್ಕೊಂಡು ಮಾಡ್ತೈತೆ. ಸೊ ಚೆನ್ನಾಗಿದೆಯಲ್ಲ ರವಿ ಪ್ಲೇಸ್ ಮಾತ್ರ. ಹಾಂ ಆದರೆ ಓವರ್ ಬಿಸಿಲಿದೆ ಗೈಸ್, ಓವರ್ ಅಂದರೆ ಓವರ್ ಬಿಸಿಲಿದೆ, ಬಿಡೋದಕ್ಕೆ ಆಗ್ತಿಲ್ಲ. ತುಂಬ ಜನ ಬಂದಿದ್ದಾರೆ, ನೀವು ನೋಡ್ತಾ ಇರ್ಬೋದು, ತುಂಬ ಕಾರ್ಗಳು ಬಂದಿದೆ. ಸೊ ಇವತ್ತಂದರೆ ಸ್ಯಾಟರ್ಡೇ ಅಲ್ವಾ, ಸೊ ಆ ಕಾರಣಕ್ಕಾಗಿ ನೋಡಿ 161 ಅಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಬನ್ನಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಗೋಪುರ ಬ್ಯಾಟ್ರೀಸ್ ಎಲ್ಲ ಖಾಲಿಯಾಗಿದೆ. ಸೊ ಆ ಕಾರಣಕ್ಕಾಗಿ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಹೊಡೀರಿ. ಬೈ ಬೈ, ಟಾಟಾ.